ಹಾಂ ಉಣ್ಣ ಹ್ಞೂ ಹಾಂ ಗ್ರಾಮದ ಎಲ್ಲ ವನಭೋಜನ ಹೋಗಿ ಊರಿನಿಂದ ಆಚೆ ಉಣ್ಣ ಈಗ 3 ಗಂಟೆಗೆ ಬಂದು ಉಣ್ಣ ಈಗೆಲ್ಲ ಊರೊಳಗೆ ಬಂದಿದ್ದೀರಿ. ಇನ್ನು ಹಂಗೆ 27, 28 ಜಾತ್ರೆ ದೀಪಗಳು ನಡೀತದೆ. ಉಣ್ಣ ಅದು ಎಲ್ಲ ಅಲ್ಲ, ಇವತ್ತು ವನಭೋಜನದ ವಿಶೇಷತೆ ಏನು? ಯಾಕೆ ಆ ಥರ ಸಂಪ್ರದಾಯ ಬರ್ತಾ ಇದೆ? ಫಾಲೋ ಮಾಡಿದ್ರು. ಹಾಂ, ಒಬ್ಬೊಬ್ರು ಮಾತಾಡಿ. ಊರು ದೇವರ ಮಾಡಿದಾಗ ದೇವರ ಇದೆ. ಉಣ್ಣ ಬರೀ ದೀಪಗಳು ಮಾಡೋದಾದ್ರೆ ಅದೆಲ್ಲ ಏನು ಇರಲ್ಲ. ಊರು ದೇವರ ಮಾಡೋವಾಗ ಅದೆಲ್ಲ ಮುಂದಿನಿಂದ ಪದ್ಧತಿ, ಆ ಪದ್ಧತಿ ಬುಕ್ಕಿನಲ್ಲಿ ಇದೆ ನಮ್ಮ ಹತ್ರ. ಆ ಬುಕ್ಕಿನಂತ ನಡ್ಸ್ಕೊಂಡು ಮಾಡ್ಕೊಂಬಂದಂಗೆ ನಾವು ಮುಂದುವರ್ಸ್ಕೊಂಡು ಹೋಗಿದ್ವಿ. ಏನು ಇಡೀ ಊರಿನಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಮಾಡಿರೋದು. ಅಲ್ಲ, ಊರಲ್ಲಿ ಎಲ್ಲ ಊಟ ಮಾಡೋದು ಬಿಟ್ಟು ಊರೇ ಬಾಗಿಲಾಗ್ಬಿಟ್ಟಿದ್ರಿ. ಬಾಗಿಲಾಗಿ ಅಲ್ಲೆಲ್ಲ ಅಡಿಗೆ ಮಾಡ್ಕೊಂಡು 3 ಗಂಟೆಗೆ ಬಂದು ಇವಾಗ ಹೋಗಿ ಬಾಗಿಲಿಗೆ ತೆಗ್ದಿದ್ದಾರೆ. ಅದು ಒಂದು ದಿನ ಸಂಸಾರ ಆಚೆ. ಹಂಗೆ ಇದು ಸ್ಪೆಷಲ್. ಸ್ಪೆಷಲ್ ಅಲ್ಲ, ಅವನ್ನ ಓಕೆ ಓಕೆ. ಇದು ಗಂಡು ದೇವ್ರಿಗೆ ದೀಪಗಳಿದೆ. 4 ದೇವ್ರಿಗೆ. ಇದು 28ನೇ ತಾರೀಕು 6 ದೇವ್ರಿಗೆ ಹೆಣ್ಣು ದೇವ್ರಿಗೆ 29ನೇ ತಾರೀಕು ಊಟದ ವ್ಯವಸ್ಥೆ. ಗಂಗಮ್ಮನೋ ಪಟಾಲಮ್ಮನೋ ದೇವಸ್ಥಾನ ಅದ್ರ ಜೊತೆಗೆ ಎಲ್ಲ ಮಾಡ್ತಾರೆ. 30ನೇ ತಾರೀಕು ಏನಣ್ಣ? ಇವಾಗ ನಮ್ಗೆ 4ನೇ ತಾರೀಕಿದೆ ಹೂ ಮುಡ್ಸೋದು. ಒಬ್ಬೊಬ್ರದ್ದು ಅವ್ರವ್ರ ಪದ್ಧತಿ ಇದೆ. ಒಬ್ಬೊಬ್ರು ಬಂದಾಗ ಗುಂಪು ಇರ್ತದಲ್ಲ, ಅವ್ರ ಹಿಂದಿನಿಂದ ದೊಡ್ಡವ್ರು ಏನ್ ಮಾಡ್ಕೊಂಡು ಹೋಗ್ತಾರೋ ಅದರಿಂದ ಫಾಲೋ ಬಂಡಿದೆ ಅವ್ರ ಇದೆ ಒಬ್ಬೊಬ್ರಿಗೆ ಆ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಅದು ಗುರುವಾರನೇ ಮಾಡೋರು ಇದ್ದಾರೆ, ಗುರುವಾರನೇ ಮಾಡ್ತಾರ ಇವರು. ಹೌದಣ್ಣ. ಮಹೇಶ್ ಗುಂಪರು ಗುರುವಾರ ನಾವೆಲ್ಲ ಇನ್ನ ಒಂದು ಗುಂಪು ಮಾಡ್ತಾರೆ. ಇವರೆಲ್ಲ ಮಾಡ್ತಾರೆ. ನಾವು ಭಾನುವಾರ ಸೋಮವಾರ ಮಾಡ್ತೀವಿ. ಮತ್ತೆ ಅವರು ಬಂಡಿದವರು ಭಾನುವಾರ ಮಾಡ್ತಾರೆ. ಅನುಕೂಲ ಅಲ್ಲ ಅದು. ಹೌದೌದು. ಹಿರಿಯರೆಲ್ಲ ಯಾವ ಥರ ಗುಣಾತಿ ಹಾಕೋರು ಆ ಥರ ಮಾಡ್ಕೊಂಡು ಓಕೆ. ಸ್ವಲ್ಪ ಹಿಂದಕ್ಕೆ ಹೋಗಪ್ಪ ಒಂಚೂರು ಹಿಡೀರಿ. ಎಲ್ಲ ಸ್ಪೈಲ್ ಕೊಡ್ರೆ ಫೋಟೋಕ್ಕೆ ನ್ಯೂಸಾಗಿ ಹಾಕ್ಸ್ತೀನಿ. ಪಿಳ್ಳೆಗೌಡ ಅಂತ ಸಂತೆಕಲ್ಲಹಳ್ಳಿ ಗ್ರಾಮ. ಊರಲ್ಲಿ ಒಂದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಕೂಡ ಇರ್ತದೆ. ಅನಾದಿ ಕಾಲದಿಂದನೂ ಹಿರಿಯರು, ಊರಿನ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಒಗ್ಗಟ್ಟಾಗಿ ಊರಲ್ಲಿ ಏನಾಗಿರ್ತದೆ ಅಂತಂದರೆ ಒಂದು ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅನ್ನೋದು ಇರ್ತದೆ. ಆ ಪಾಸಿಟಿವ್ ಎನರ್ಜಿ ಅಥವಾ ಜಾಸ್ತಿ ಇದ್ದಾಗ, ನಕಾರಾತ್ಮಕ ಶಕ್ತಿ ಜಾಸ್ತಿ ಇದ್ದಾಗ ಊರ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಜನಾಂಗದವರು ಎಲ್ಲ ಒಗ್ಗಟ್ಟಾಗಿ ಊರ ಜಾತ್ರೆ, ಊರ ಹಬ್ಬ ಅಂತ ಮಾಡ್ತಾರೆ. ಅದ್ರ ವಿಶೇಷವಾಗಿ ಮೊದಲನೇ ದಿವಸ ಪ್ರತಿ ವರ್ಷದಂತೆ ನಮ್ಮೂರಲ್ಲಿ 21ನೇ ತಾರೀಕು ಊರ ಜಾತ್ರೆ ಮಾಡೋದ್ರ ಬಗ್ಗೆ ಡಂಗೋರ ಸಾರಿಸ್ತಾರೆ. ಆ ಡಂಗೋರ ಸಾರಿಸಿದಾದ್ಮೇಲೆ 24ನೇ ತಾರೀಕು ಒಂದು 4 ದಿವಸಕ್ಕೆ 24 ಅಂದರೆ ಇವತ್ತೊಂದು ದಿವಸ ವನಭೋಜನ ಅಂತ ಮಾಡ್ತಾರೆ. ಇದು ವನಭೋಜನ ಯಾವ ರೀತಿ ಮಾಡ್ತಾರೆ ಅಂತಂದರೆ, ಬೆಳಗ್ಗೆ 9ರಿಂದ 10 ಗಂಟೆ ಊರ ಗ್ರಾಮಸ್ಥರು ಮತ್ತು ಹಿರಿಯರೆಲ್ಲ ಸಮ್ಮುಖದಲ್ಲಿ ಪ್ರತಿಯೊಂದು ಮನೆಯ ಕಡೆಯಿಂದ ಕೂಡ ಸೇರಿ ವನಭೋಜನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳನ್ನ ಸೇರಿ ಇಟ್ಕೋಲು, ಮೆಟ್ಕೋಲು, ಮರ, ಈ ರೀತಿಯಾಗಿ ಅಡುಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು, ಆ ದಿನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತಗೊಂಡು ಪ್ರತಿಯೊಬ್ಬರು ಮನೆಯಿಂದ ಪ್ರತಿಯೊಬ್ಬರು ಕೂಡ ವನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಹೋಗ್ಬೇಕಾದ್ರೆ ಊರಿಗೆ ಏನು ರಾಜಬೀದಿ ಅನ್ನೋದು ಇರ್ತದೋ, ಈ ಕಡೆ ಪಾದದಲ್ಲಾಗ್ಬೋದು, ತಲೆಭಾಗದಲ್ಲಾಗ್ಬೋದು, ಊರಿಗೆ ಕಂಪೆ ಹಾಕ್ತಾರೆ. ಕಂಪೆ ಹಾಕ್ಬಿಟ್ಟು ವನಭೋಜನಕ್ಕೆ ಹೋಗ್ತಾರೆ. ವನಭೋಜನ ಹೋದ್ಮೇಲೆ ಅಲ್ಲಿ ಏನು ಮಾಡ್ತಾರೆ, ಒಂದು ಕಡೆ ಕ್ರೋಢಿಗೆ ಕೇಂದ್ರೀಕರಣರಾಗಿ ಅಲ್ಲಿ ನಾವು ಏನು ಪೂಜೆ ಮಾಡ್ತಿರೋ ಆ ದೇವಸ್ಥಾನಕ್ಕೆ ಪೂಜೆ ಮಾಡಿ ಅರ್ಚಕರು. ಅದಾದಮೇಲೆ ಎಲ್ಲರೂ ಕೂಡ ಒಲೆಗಳಿಗೆ ಪೂಜೆ ಮಾಡಿಕೊಂಡು ಅವರು ಅವತ್ತೊಂದು ದಿವಸ ಊಟ ಅವತ್ತಲ್ಲೇ ಮಾಡಿ ಅಲ್ಲೇ ತಿಂದು, ಮನೆಯವರೆಲ್ಲರೂ ಕುಟುಂಬದವರೆಲ್ಲರೂ ಸೇರಿ ಅಲ್ಲೇ ತಿಂದುಬಿಟ್ಟು ಅಲ್ಲೇ ವಿಶ್ರಾಂತಿ ಪಡ್ಕೊಂಡು 3 ಗಂಟೆ ಸುಮಾರು ಒಂದು 3-4 ಗಂಟೆ ವಿಶ್ರಾಂತಿ ಪಡ್ಕೊಂಡು ಮತ್ತೆ ಎಗೈನ್ ಎಲ್ಲರೂ
ಒಂದೇ ಜೊತೆಯಲ್ಲಿ ಎಲ್ಲ ಗ್ರಾಮಸ್ಥರು ಎಲ್ಲ ಕುಟುಂಬದವರು ಕೂಡ ಸರ್ ಒಂದೇ ಜೊತೆಯಲ್ಲಿ ಬಂದು ಊರು ಬಾಗಿಲಿಗೆ ಬಂದು ಆ ಊರು ಬಾಗಿಲು ಮುಂದೆ ಒಂದು ಹಿರಿಯರು ಏನು ಮಾಡ್ಕೊಂಡು ಬಂದಿದ್ರು ಸಂಪ್ರದಾಯ ಕಾಲದಲ್ಲಿಂದನೂ ಆ ಒಂದು ಎಡೆ ಹಾಕಿ ಆ ಊರಿಗೆ ಬಲಿ ಕೊಟ್ಟು ಊರು ಸುತ್ತು ಬಲಿ ಕೊಟ್ಟು ಹಾಗೂ ಪೂಜೆ ಮಾಡ್ಕೊಂಡು ಊರು ಒಳಗಡೆ ಬರ್ತಾರೆ. ಇದು ಯಾವ ರೀತಿಯಾಗಿರ್ತದೆ ಅಂತಂತಂದರೆ ಮತ್ತೆ ತಿರುಗಿ ದ್ಯಾವರ ನಮ್ಮದು ಕಂಪ್ಲೀಟ್ ಆಗೋ ತನಕ ಯಾವುದೇ ರೀತಿಯಾಗಿ ಊರೊಳಗಡೆ 4 ಚಕ್ರ ಗಾಡಿ ಬರೋಂಗಿಲ್ಲ, ಮತ್ತು ಯಾವುದೇ ಒಂದು ಬಂಡಿ ಎತ್ತು ಬರೋಂಗಿಲ್ಲ. ಈ ರೀತಿಯಾಗಿ ಹಿಂದಿನ ಹಳಬರು ಹಿರಿಯರೆಲ್ಲ ಮಾಡ್ಕೊಂಡು ಬಂದಿರ್ತಕ್ಕಂಥ ಆಚಾರ ವಿಚಾರಗಳನ್ನು ನಮ್ಮ ಗ್ರಾಮಸ್ಥರು ಇವತ್ತಿಗೂ ಸೇರಿ ಇಂಥ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಕಾಲ ಇದ್ದರೂ ಸಹ ಇಂದಿನಿಂದ ಪರಂಪರೆಯನ್ನು, ಒಂದು ಸಂಪ್ರದಾಯವನ್ನು, ಒಂದು ರೂಢಿಯನ್ನು ಎಲ್ಲರೂ ಒಂದು ಯಾವುದೇ ಪಕ್ಷಪಾತ ಇಲ್ಲದೆ, ಜಾತಿ ಭೇದ ಇಲ್ಲದೆ ಭಾಳ ಒಗ್ಗಟ್ಟಾಗಿ ನಮ್ಮೂರಿಂದ ಇವತ್ತಿಂದ ಅಲ್ಲ, ನಮ್ಮೂರು ಹುಟ್ಟಿದ ಕಾಲದಾಗಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಮಾಡ್ಕೊಂಡು ಬರ್ತಾ ಇರೋದ್ರ ಬಗ್ಗೆ ಒಂದು ಬುಕ್ಕಲ್ಲಿ ನಮೂದು ಮಾಡಿರ್ತಾರೆ. ಪಂಚಾಯತಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗ್ಬೋದು, ಮಾಜಿ ಸದಸ್ಯರುಗಳಾಗ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾಗ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು, ಊರಿನ ಮುಖಂಡರು, ಹಿರಿಯರು ಎಲ್ಲ ಪ್ರತಿಯೊಬ್ಬ ಜನ ಕೂಡ ಈ ಒಂದು ದೇವತಾ ಕಾರ್ಯಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ವಿಶೇಷ ಇವತ್ತು ಅನುಭೋಜನ ಏನು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದು, ಅದೇ ರೀತಿ ನಾವು ಬೆಳಗ್ಗೆಯಿಂದ ಎಲ್ಲರೂ ಹೊರಗಡೆ ಹೋಗಿ ಒಂದಲ್ಲೆಲ್ಲ ಇವತ್ತು ಊಟ ತಿಂದು ಎಲ್ಲ ಕ್ರೋಢೀಕರಣ ಒಂದತ್ರ ಸೇರಿ ಎಲ್ಲ ದೊಡ್ಡದು ಚಿಕ್ಕದು ಸಾಹುಕಾರನು ಬಡವನು ಅನ್ನೋ ಒಂದು ಭೇದ ಭಾವ ಇಲ್ಲದೆ, ಜಾತಿ ಧರ್ಮ ಇಲ್ಲದೆ ಒಂದು ಕಡೆ ಸೇರಿ ಇವತ್ತೆಲ್ಲ ಒಂದಲ್ಲಿ ನಾವು ತಿಂದು ಒಂದು ದೇವ್ರಿಗೆ ಪೂಜೆ ಮಾಡಿ ಇವತ್ತು ನಮ್ಮ ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಗ್ರಾಮಕ್ಕೆ ಬಲಿ ಕೊಟ್ಬಿಟ್ಟು ನಮ್ಮ ಗ್ರಾಮದಲ್ಲಿ ಬಂದು ಪ್ರವೇಶ ಮಾಡ್ತಾ ಇದ್ವಿ. ದ್ವಾರಬಾಗ್ಲಿಂದ ಪ್ರವೇಶ ಮಾಡ್ಕೊಂಡು ಬಂದಿದ್ದೀವಿ. ಈಗ ನೆಕ್ಸ್ಟು 27ನೇ ತಾರೀಕು ಊರಲ್ಲಿರ್ತಕ್ಕಂಥ ಎಲ್ಲ ಗಂಡು ದೇವರುಗಳು ಕೂಡ ದೀಪೋತ್ಸವ, ಪ್ರತಿಯೊಂದು ಮನೆಯಿಂದ ಕೂಡ ದೀಪೋತ್ಸವ ಮಾಡ್ತಾರೆ. ಭಾಳ ವಿಜೃಂಭಣೆಯಿಂದ ಊರಲ್ಲೆಲ್ಲ ದೀಪನ ಅಲಂಕಾರ ಮಾಡಿ ಎಲ್ಲ ದೇವಾಲಯಗಳಿಗೂ ಕೂಡ ಸುಣ್ಣ ಬಣ್ಣ ಹೊಡಿಸಿ ಅದಕ್ಕೆ ಎಲ್ಲ ಜನ ಕೂಡ ಪ್ರೋತ್ಸಾಹಿಸಿ ಅವರು ಕೂಡ ಅದಕ್ಕೆ ಪ್ರೋತ್ಸಾಹಿಸಿದ್ದಾರೆ. ಅದಾದಮೇಲೆ ಮಂಗಳವಾರ 28ನೇ ತಾರೀಕು ಊರಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ದೇವರುಗಳು ಕೂಡ ದೀಪೋತ್ಸವ. ಮತ್ತು ವಿಶೇಷವಾಗಿ ಇನ್ನೊಂದು ಏನು ಬೇಕಾದ್ರೆ ಈ ಒಂದು ದೇವರದಲ್ಲಿ ಏನು ಬೇಕಂದರೆ ನಡುಬೀದಿ ಗಂಗಮ್ಮ ಅನ್ನೋ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಮಣ್ಣಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಜೀವಕಳೆ ಕೊಟ್ಟು ಭಾಳ ಭಕ್ತಿಯಿಂದ ಪೂಜೆ ಕೈಂಕರ್ಯಗಳನ್ನು ಮಾಡಿ ಈ ಒಂದು ಧರ್ಮನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಗ್ರಾಮಸ್ಥರೆಲ್ಲನೂ ಸಹಕರಿಸ್ತಾ ಅದು ಕರೆಕ್ಟ್ ಬರ್ಬೇಕು. ಹೆಸರುಗಳು ಸಂತೆ ಕಳ್ಳಿ ಫುಲ್ ಅಡ್ಡದ್ಯಾ ಬರ್ತದೆ. ಇನ್ನೊಂದು ಕಂಬಿಗಳಿಂದ